ಮಿನಿಮಮ್ಮು 8 ತಿಂಗಳಿಂದ 9 ತಿಂಗಳು ಮಳೆ ನೀರನ್ನೇ ಎಲ್ಲ ಗಿಡಗಳನ್ನು ಉಪಯೋಗಿಸೋದು. ಸೊ ಇಲ್ಲಿ ಡ್ರಮ್ ಮೇಲೆ ನೋಡಿದ್ರಲ್ವಾ, ಆ ಕೆಳಗಡೆ ಮಾಡ್ತೀನಿ ಇದೇ ಗೊಬ್ಬರವನ್ನ ನಾನು ಅಲ್ಲಿಗೆ ಹಾಕ್ತೀನಿ ನೋಡಿ, ಇದೇ ಕಸ ಮಾಡ್ತೀನಿ. ಸೊ ಕಸದಿಂದ ರಸ ಅಂತ ಗೊಬ್ಬರನೂ ಇಲ್ಲೇ ಮಾಡ್ತೀವಿ. ಅದಕ್ಕೋಸ್ಕರ ಶಾರ್ಟ್ ವಿಡಿಯೋ ಮಾಡಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಟೆರೆಸ್ ಗಾರ್ಡನ್ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿದ್ದೆ. ಇದು ಯಾಕೆ ವಿಶೇಷವಾಗಿ ಮಾಡ್ತಾ ಇದ್ದೀನಿ ಅಂದರೆ ಮುಂದೆ ನಾನು ಹೇಳ್ತೀನಿ. ನೋಡಿ ಕರಿಬೇವಿನ ಸೊಪ್ಪು ಎಷ್ಟೊಂದಿದೆ, ಬೇಕಾಷ್ಟು ಕರಿಬೇವಿನ ಸೊಪ್ಪಿದೆ. ಇಲ್ಲಿ ನೋಡಿ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಡಿಕೇರಿಯಿಂದ ತಂದು ಹಾಕಿರೋದು ನೋಡಲ್ಲಿ. ಅದು ತೊಗೊಳಪ್ಪ, ಬದನೆಕಾಯಿ ಎಷ್ಟೊಂದು ಬದನೆಕಾಯಿ ಬಿಟ್ಟಿದೆ ನೋಡಿ ಆಯಿತಾ. ಇದು ನುಗ್ಗೆ ಸೊಪ್ಪು ನೋಡಿ, ಸ್ವಲ್ಪ ಝೂಮಿಂದ ಹೋಗಿ ಫುಲ್ ತೊಗೊಳಪ್ಪ. ನಮ್ಮ ಮನೆಗೆ ಬೇಕಾದಷ್ಟು ನುಗ್ಗೆ ಸೊಪ್ಪು ಇಲ್ಲೇ ಸಿಗುತ್ತೆ. ಯಾರೆಲ್ಲರೂ ನೋಡಿದೆ ಟೆರೆಸ್ ಗಾರ್ಡನ್ ಇಷ್ಟು ನುಗ್ಗೆ ಗಿಡ ಬೆಳೆದಿರೋದನ್ನ. ಇದು ನೋಡಿ ಸಾಕು, ಬನ್ನಿ ಇಲ್ಲಿ ಬನ್ನಿ. ಒಳ್ಳೆ ಹಿಮ ಬಿದ್ದಿದೆ, ಮಳೆ ಬಿದ್ದು ನೋಡಿ. ದಾಳಿಂಬೆ ಗಿಡ ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿ, ದಾಳಿಂಬೆ ಗಿಡ. ನೋಡಿ ದಾಳಿಂಬೆ ಗಿಡ, ಕಿತ್ತಲೆ ಗಿಡ ನೋಡಿ, ಕಿತ್ತಲೆ ಹಣ್ಣು ಎಷ್ಟು ಬಿಟ್ಟಿದೆ ನೋಡಿ. ಹಾಗೇ ಈ ಕಡೆ ಬಂದರೆ ನೋಡಿ, ಇಲ್ಲಿ ನೋಡಿ ದಾಳಿಂಬೆ ಬರೀ ಟೆರೆಸಲ್ಲಿ ಬೆಳೆದಿದ್ದೀನಿ ಇಷ್ಟೊಂದು ನೋಡಿ. ಇದು ಮೆಣಸಿನಕಾಯಿನ ಗಿಡ, ಅದು ಸೀಬೆ ಗಿಡ. ನೆನ್ನೆ ಇದು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಇದು ದ್ರಾಕ್ಷಿ. ಇದು ನೋಡಿ ವಿಳ್ಳೆದೆಲೆ ನೋಡಿ, ಅಲ್ಲಿ ಎಷ್ಟೊಂದಿದೆ ವಿಳ್ಳೆದೆಲೆ. ಇಲ್ಲಿ ವಿಳ್ಳೆದೆಲೆ ಇದೆ. ಇದು ನೋಡಿ ಬಟರ್ ಫ್ರೂಟ್. ಇದು ನೋಡಿ ಎಷ್ಟು ಅದು ಕೆಳಗಡೆಯಿಂದ ಬಂದಿದೆ ನೋಡಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಂಪಲ್ಲಾಗೆ ನೋಡಿ. 2 ಅಡಿ 2.5 ಅಡಿ ನಾನು ಮಣ್ಣು ತುಂಬಿರೋದು. ಇದು ಈ ಗಿಡ ಇಷ್ಟು ಹೆಲ್ದಿಯಾಗಿ, ಇಷ್ಟೊಂದು ಚಂದವಾಗಿ, ಇಷ್ಟು ಆರೋಗ್ಯವಾಗಿ ಹಸಿರಾಗಿ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಹೊಂಗೆ ಗಿಡದ ಹೂಗಳು. ಹೊಂಗೆ ಗಿಡದ ಹೂ ತಂದು ನಾನು ಹಾಕಿದ್ದೆ, ಅರ್ಥ ಆಯ್ತಾ. ಇದಕ್ಕೆ ಜಾಸ್ತಿ ನಾನು ಉಪಯೋಗಿಸೋದು 8 ತಿಂಗಳು ಮಿನಿಮಮ್ಮು ಮಳೆ ನೀರನ್ನೇ ಉಪಯೋಗಿಸ್ತೀವಿ. ಬರೀ ಒಂದು ಚಿಕ್ಕ ರೂಮಿಂದ ಎಷ್ಟು ನೀರು ಬಂದಿದೆ ತೋರಿಸ್ತೀನಿ. ಮಿನಿಮಮ್ಮು 8 ತಿಂಗಳಿಂದ 9 ತಿಂಗಳು ಮಳೆ ನೀರನ್ನೇ ಎಲ್ಲ ಗಿಡಗಳನ್ನು ಉಪಯೋಗಿಸೋದು. ಸೊ ಇಲ್ಲಿ ಡ್ರಮ್ ಮೇಲೆ ನೋಡಿದ್ರಲ್ವಾ, ಆ ಕೆಳಗಡೆ ಒಂದು ದೊಡ್ಡ ಡ್ರಮ್ 1000 ಲೀಟರ್ದು ಇಟ್ಟಿದ್ದೀನಿ. ಎಲ್ಲ ಮಳೆ ನೀರು ಕೊಯ್ಲು ಮಾಡ್ತೀನಿ, ಅದನ್ನು ಉಪಯೋಗಿಸ್ಕೊತಾ ಇರ್ತೀನಿ. ಕೆಳಗಡೆನ ಪಂಪ್ ಮಾಡಿ ಇಲ್ಲಿಗೆ ಹಾಕ್ತೀನಿ. ಅದು ಖಾಲಿ ಆಗಿದ್ರು ಪುನಃ ಮಳೆ ಬರೆದು ತುಂಬಿಕೊಳ್ಳುತ್ತೆ. ಒಂದು ಹೀರೆಕಾಯಿನ ಗಿಡ ಹಾಕಿದ್ವಿ, ತುಂಬ ಹಬ್ಬಿಟ್ಟಿತ್ತು ಪಾಪ. ಸೇಬೆ ಗಿಡಕ್ಕೆ, ಇದ್ರ ಗಿಡಕ್ಕೆ ಎಲ್ಲ ಹಬ್ಬಿಟ್ಟಿತ್ತು. ಅದನ್ನು ನೆನ್ನೆ ಕಿತ್ತಾಕಿದೆ. ನೆನ್ನೆ ಹೀರೆಕಾಯಿನ ಗಿಡ ಕಿತ್ತಾಕಿದಾಗ ತುಂಬ ಹೀರೆಕಾಯಿ ಇಷ್ಟು ಬಂತು. ಸೊ ಅದು ನಮ್ಮ ಯೋಗ ಸ್ಟೂಡೆಂಟ್ಸ್ಗೆ ಹೇಳಿದೆ, ಲೇಡೀಸ್ ಬ್ಯಾಚಲ್ಲಿ ಹೀರೆಕಾಯಿ ಇಷ್ಟೊಂದಿದೆ ಅಂತ. ಅವರೆಲ್ಲರೂ ಕೊಡಿದ್ರು, ಎಲ್ಲರೂ ಕೊಡೋಕ್ಕಾಗಲ್ಲಪ್ಪ, ಬನ್ನಿ ನಮ್ಮ ಮನೆಗೆ ಬಂದು ಬಜ್ಜಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದೆ. ಅವರೆಲ್ಲ ನಮ್ಮ ಮನೆಗೆ ಬಂದು ಅವರೇ ಕುಳಿತ್ಕೊಂಡು ಹೀರೆಕಾಯಿ ಬಜ್ಜಿ, ಹೀರೆಕಾಯಿ ಸ್ಟಫ್, ಹೀರೆಕಾಯಿ ಸಾಂಬಾರೆಲ್ಲ ಮಾಡಿ ಚೆನ್ನಾಗಿ ಖುಷಿಯಾಗಿ ತಿನ್ಕೊಂಡೋದು. ಅದಕ್ಕೋಸ್ಕರ ಈ ಶಾರ್ಟ್ ನಾನು ವೀಡಿಯೋ ಮಾಡೋದು. ಎಕ್ಸ್ಟ್ರಾ ಬಂದದ್ದೆಲ್ಲ ಬಲ್ತ್ಬಿಟ್ಟಿತ್ತು, ಒಂದಷ್ಟು ನೋಡಿ ಕಸಕ್ಕೆ ಹಾಕಿದ್ದೀನಿ. ನಾವು ಕಸನೂ ಕೂಡ ಹೀಗೆ ಮಾಡ್ತಿದ್ದಾರೆ, ಬಲ್ತಿತ್ತು ಹೀರೆಕಾಯಿ ಇಲ್ಲೇ ಹಾಕಿ, ಮನೆ ಕಸ ಎಲ್ಲ ಕಸ ಇದಕ್ಕೆ ಹಾಕಿ ಇಲ್ಲೇ ಗೊಬ್ಬರ ಮಾಡ್ತೀವಿ. ಇದೇ ಗೊಬ್ಬರವನ್ನು ನಾನು ಅಲ್ಲಿಗೆ ಹಾಕ್ತೀನಿ ನೋಡಿ, ಇದೇ ಕಸ ಮಾಡ್ತೀನಿ. ಸೊ ಕಸದಿಂದ ರಸ ಅಂತ ಗೊಬ್ಬರನೂ ಇಲ್ಲೇ ಮಾಡ್ತೀವಿ. ಅದಕ್ಕೋಸ್ಕರ ಶಾರ್ಟ್ ವಿಡಿಯೋ ಮಾಡಿದೆ. ಆಮೇಲೆ ಹಾಗೆ ನೋಡಿ ನಮ್ಮ ಯೋಗ ಸ್ಟೂಡೆಂಟ್ಸ್ ಎಂಜಾಯ್ ಮಾಡಿದ್ರು ಅಂತ. ಎಲ್ಲರೂ ಬಂದಿರಲಿಲ್ಲ, ಒಂದು 10 ಜನ ಮಾತ್ರ ಬಂದರು, ಸೂಪರಾಗಿ ಎಂಜಾಯ್ ಮಾಡಿದ್ರು. ಅದನ್ನು ಹಾಕ್ತೀನಿ ನೋಡಿ. ಓಕೆ, ಥ್ಯಾಂಕ್ ಯು. ನೋಡಿ ಎಲ್ಲ ಸೇರಿ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೊಂದು ಜನ ಹೀರೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದ್ದಾರೆ. ಇದು ಹೀರೆಕಾಯಿ ಸ್ಟಫ್ ಮಾಡೋದು ನೋಡಿ, ಹಿಂಗೆ ಮಾಡ್ತಿದ್ದಾರೆ ಇವರೆಲ್ಲ. ರೆಸಿಪಿ ಬೈ ಕವಿತಾ, ಥ್ಯಾಂಕ್ ಯು. ಹೀರೆಕಾಯಿ ಸ್ಟಫ್ ಬಜ್ಜಿ ಜೊತೆ ಹೀರೆಕಾಯಿ ಕರಿ ನೋಡಿ. ಟೆರೆಸ್ ಗಾರ್ಡನಲ್ಲಿ ಬೆಳೆದಿರ್ತಕ್ಕಂಥ ಹೀರೆಕಾಯಿ ಕರಿ ಮಾಡಿದ್ದಾರೆ. ಹೀರೆಕಾಯಿ ಬೋಂಡ ಮಾಡ್ತಾ ಇದ್ದಾರೆ ನೋಡಿ. ಇವರೆಲ್ಲ ಮಾಡ್ತಾ ಇದ್ದಾರೆ, ಮಹಿಳೆಯರು, ಮಹಿಳಾಮಣಿಗಳು ನೋಡಿ. ಸ್ಟಫ್ ಮಾಡ್ತಾ ಇದ್ದಾರೆ, ಸ್ಟಫ್ಡ್ ಬದನೆಕಾಯಿ ಬಜ್ಜಿ. ಇವು ತಿನ್ನಕ್ಕೆ ಟೇಸ್ಟ್ ನೋಡಕ್ಕೆ ಮಾತ್ರ. ಹಾಂ ನೋಡಿ. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ನಾವು ಟೆರೆಸಲ್ಲಿ ತುಂಬ ಹೀರೆಕಾಯಿ ಬೆಳೆದಿದ್ವಿ. ಬಂದ್ರಮ್ಮ ಹೀರೆಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರೆ ಈಗ ಬಂದ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ ನೋಡಿ. ಇಷ್ಟೆಲ್ಲ ಮಾಡಿಕೊಂಡು ಬಜ್ಜಿ ಮಾಡಿ ಸ್ಟಫ್ ಮಾಡಿ ನೋಡಿ. ಎಲ್ಲ ಕೈಗಳು ಎಲ್ಲ ಕಾಣ್ತಾ ಇದೆ. ಹಾಗೆ ಸ್ವಲ್ಪ ಅವ್ರ ಮುಖಗಳನ್ನು ನೋಡ್ಬಿಡಿ ನೋಡಿ. ಇವರೆಲ್ಲ ಯೋಗ ಮಾಡೋರು ಬಜ್ಜಿ ಮಾಡ್ಕೊಂಡು ತಿಂತಿದ್ದಾರೆ ನೋಡಿ. ಯೋಗ ಮಾಡೋರೆಲ್ಲ ಬಜ್ಜಿ ಮಾಡ್ಕೊಂಡು ತಿಂತಿದ್ದಾರೆ. ಸ್ವಲ್ಪ ಲೇಟ್ ಆಯ್ತು, ತುಂಬ ಜನ ಹೋಗ್ಬಿಟ್ರು ಮನೆಗೆ ನೋಡಿ. ಚೆನ್ನಾಗಿದೆ.
ತಿನ್ರಿ. ಥ್ಯಾಂಕ್ ಯು.